ನಮಸ್ಕಾರ ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್, ಗ್ಲೆನ್ ಮ್ಯಾಕ್ಸ್ವೆಲ್ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಮ್ಯಾಕ್ಸಿ ಹೇಳ್ತಾರೆ ಈ IPL ಅಲ್ಲಿ ಅವರು ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ಅವ್ರಿಗೆ ಏನು ಅನ್ನಿಸ್ತು ಅಂತಂದರೆ ಅವರೇ ಒಂದು ಸ್ವಲ್ಪ ಕನ್ಫ್ಯೂಸ್ಡ್ ಆಗೋಗ್ಬಿಟ್ರಂತೆ, ಒಂಥರ ಸ್ಟಕ್ ಆಗಿರೋ ಥರ ಆಗೋಗ್ಬಿಟ್ಟಿದಂತೆ. ಅದು ಗೊತ್ತು ನಮಗೆ ಅವ್ರು ಸ್ಟಕ್ ಆಗಿರೋ ಥರ ಆಗಿತ್ತು ಅಂತ. ಅದಕ್ಕೋಸ್ಕರ ಬ್ರೇಕ್ ತೊಗೊಂಡ್ರು, ಮತ್ತೆ ಬಂದರು, ಮತ್ತೆ ಫ್ಲಾಪ್ ಆದರು, ಮತ್ತೆ ಏನೇನೋ ಕಲ್ಗಚ್ ಮಾಡ್ಕೊಂಡ್ರು. ಈ ಟೂರ್ನಮೆಂಟೇ ಅಜೀಬಾಗಿ ಆಡಿರೋದು ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್. ಸೊ ಅವರಿಗೆ ಅನ್ನಿಸ್ತಂತೆ ಆಡ್ತಾ ಇರಬೇಕಾದ್ರೂ ಅನ್ನಿಸ್ತಂತೆ, ಇವಾಗಲೂ ಕೂತ್ಕೊಂಡು ಯೋಚನೆ ಮಾಡ್ತಾರಂತೆ ಏನು ಆಡಿದೆ ಗುರು ನಾನು IPL ಅಲ್ಲಿ ಅಂತ. ಅದು ಅವರ ವೇ ಆಫ್ ಗೇಮ್ ಪ್ಲೇ ಅಲ್ವಂತೆ. ಅವರು ಯಾವ ಥರ ಗೇಮ್ನ ರೀಡ್ ಮಾಡ್ತಿದ್ರು, ಯಾವ ಥರ ಆಡ್ತಿದ್ರು ಆ ಥರ ಗೇಮ್ ಪ್ಲೇನೇ ಅವ್ರು ಆಡಿಲ್ವಂತೆ IPL ಅಲ್ಲಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಯಾಕೆ ಗುರು ಫಸ್ಟ್ ಒಂದು 3-4 ಮ್ಯಾಚ್ ಫ್ಲಾಪ್ ಆದ್ರಲ್ಲ, ಅವಾಗಲೇ ಗೊತ್ತಾಗಿಲ್ವ ಗ್ಲೆನ್ ಮ್ಯಾಕ್ಸ್ವೆಲ್ಗೆ? ಬ್ರೇಕ್ ಟೈಮಲ್ಲೇ ಗೊತ್ತಾಗಲಿಲ್ವ ನಾನು ನನ್ನ ವೇ ಆಫ್ ಗೇಮ್ನ ಆಡ್ತಾ ಇಲ್ಲ, ನಾನು ಬೇರೆಯವ್ರ ಗೇಮ್ ಆಫ್ ವೇನ ಆಡ್ತಾ ಇರೋದು. ಏನೇನೋ ಆಡ್ತಾ ಇದ್ದೀನಿ ನಾನು ಇಲ್ಲಿ ನೆಟ್ಟಿಗೆ ಆಡಬೇಕು, ನನ್ನ ಗೇಮ್ ಏನಿದೆ ಅದನ್ನು ಆಡಬೇಕು ನಾನು ಅಂತ ಮ್ಯಾಕ್ಸ್ವೆಲ್ಗೆ ಗೊತ್ತಾಗಲಿಲ್ಲ, ಅರಿವಾಗಲಿಲ್ಲ ಅಂತ ಕಾಣಿಸುತ್ತೆ. IPL ಎಲ್ಲ ಆಗಾದ್ಮೇಲೆ ಅರಿವಾಗ್ತಿದೆ ಅಂತ ಕಾಣಿಸುತ್ತೆ. ಬಟ್ ಪ್ರಯೋಜನ ಏನು? RCB ಮಾಡಾತ ಅಷ್ಟೇ ತಾನೆ, ಏನೂ ಇಲ್ಲ ಪ್ರಯೋಜನ. ಇವಾಗ ಸ್ಟೇಟ್ಮೆಂಟ್ಗಳನ್ನ ಕೊಡೋದ್ರ ಮೂಲಕ ಅದೇ ಕುಣಿಲಾರ್ದವರು ನೆಲ ಡೊಂಕು ಅಂತ ಹೇಳ್ಬೇಕಷ್ಟೇ. ಅಂದರೆ ನಾನು ಹೇಳ್ತಿರೋದು ಈ ಸೀಸನ್ ಬಗ್ಗೆ. ನೆಕ್ಸ್ಟ್ ಸೀಸನ್ ಹೊಡಿತಾರೆ, ನೆಕ್ಸ್ಟ್ ಸೀಸನ್ ಹೊಡೆಯಲ್ಲ, ಅಥವಾ ಅದರಿಂದ ಸೀಸನ್ ಹೊಡೆದಿಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ. ಈ ಸೀಸನ್ ಹೊಡೆಯೋಕ್ಕಾಗಿಲ್ಲ, ಅದನ್ನು ಒಪ್ಕೋಬೇಕಷ್ಟೇ. ಅದನ್ನು ಒಪ್ಕೊಂಡಿದ್ದಾರೆ. ನಾನು ನೆಟ್ಟಿಗೆ ಆಡೋಕ್ಕಾಗಿಲ್ಲ, ನಾನು ಏನೇನೋ ಥಿಂಕ್ ಮಾಡಿದೆ, ನಾನು ಒಂಥರ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದೆ, ನಾನು ನನ್ನ ವೇ ಆಫ್ ಗೇಮ್ ಪ್ಲೇ ಏನಿತ್ತು ಅದನ್ನು ಆಡಲಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಅಷ್ಟೇ ಮಗ. ಅಪ್ಡೇಟ್ ಬಿಟ್ಟು ಬಾಬರ್ ಆಜಮ್ ಏನೋ ಲೀಗಲ್ ಆಕ್ಷನ್ ತಗೋತಾರಂತಪ್ಪ. ಯೂಟ್ಯೂಬರ್ಸ್ ಹಾಗೆ ಮೀಡಿಯಾಗಳು ಏನೇನು ಮಾತಾಡಿದೆ ಇವರ ಬಗ್ಗೆ ವರ್ಲ್ಡ್ ಕಪ್ ಟೈಮಲ್ಲಿ ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ನೆಗೆಟಿವ್ ಆಗಿ ಮಾತಾಡಿದ್ಯಲ್ಲ. ಸೊ ಇದ್ರ ಬಗ್ಗೆ ಲೀಗಲ್ ಆಕ್ಷನ್ ತಗೊಂತಾರಂತೆ. ನನಗೆ ಇವಾಗ ಭಯ ಆಯ್ತೈತೆ, ನನ್ನ ಮೇಲೆ ಏನಾದ್ರು ಲೀಗಲ್ ಆಕ್ಷನ್ ತಗೊಂತಾರ ಬಾಬರ್ ಆಜಮ್ ಅಂತ. ಲಿಟ್ರಲಿ ಇವರು ಏನೋ ಸುಮ್ಮನೆ ಒಂದು ಕೊಲ್ಟೆ ಸ್ಟೇಟ್ಮೆಂಟ್ನ ಕೊಡ್ತಾ ಇರ್ತಾರಲ್ಲ, ಅವಾಗ ಕೊಡ್ತಾ ಇರ್ತಾರೆ. ಅದೇ ರೀತಿ ಇದು ಒಂದು ಕೊಲ್ಟೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಪುಣ್ಯಾತ್ಮ ನೆಟ್ಟಿಗೆ ಹೋಗಿ ಆಡಪ್ಪ, ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳಪ್ಪ ನೀಟಾಗಿ ಅಂತ ಅಂದರೆ ಲೀಗಲ್ ಆ್ಯಕ್ಷನ್ ತಗೊಂತೀನಿ, ಬದನೆಕಾಯಿ ತಗೊಂತೀನಿ, ಮಣ್ಣು ತಗೊಂತೀನಿ, ಅದು ತಗೊಂತೀನಿ, ಇದು ತಗೊಂತೀನಿ ಅಂತ ಬರೀ ಬಿಲ್ಡಪ್ ಡೈಲಾಗ್ಗಳು ಕೊಡೋದೇ ಆಗೋಗ್ಬಿಟ್ಟೈತೆ. ನೋಡೋಣ ಗುರು ಅದು ಏನು ಕೊಡ್ತಾರೆ, ಅದು ಏನು ತಗೊಂತಾರೆ, ಅದು ಏನು ಮಾಡ್ತಾರೆ ಅಂತ. ಬದನೆಕಾಯು ಮಾಡಲ್ಲ, ಏನೂ ಆಗೋದಿಲ್ಲ. ನೋಡಿ ಇವಾಗಲೂ ಮಾತಾಡ್ತೀನಿ ಬಾಬರ್ ಆಜಮ್ ಅವರ ಬಗ್ಗೆ, ಏನೂ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ. ಅಪ್ಡೇಟ್ ಬರ್ತೀನಿ, ಸಂಜಯ್ ಮಂಜ್ರೇಕರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಬಗ್ಗೆ ಏನಕ್ಕೆ ಎಲ್ಲರೂ ಥಿಂಕ್ ಮಾಡ್ತಾ ಇದ್ದೀರಾ? ವಿರಾಟ್ ಕೊಹ್ಲಿ ಅಂತ ಏನಕ್ಕೆ ಅಂತೀರಾ? ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇದ್ರೇನೋ ಬಿಟ್ರೆ ಏನೋ? ವಿರಾಟ್ ಕೊಹ್ಲಿ ಬಗ್ಗೆ ಥಿಂಕ್ ಮಾಡೋದು ಬಿಟ್ಬಿಟ್ಟು ಇಂಡಿಯನ್ ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡಿದ್ರು ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಯೋಚನೆ ಮಾಡಬೇಕು ಅಂದ್ರೂ ಕೂಡ ಅದು ತಲೆ ಮೇಲೆ ಆಟೋಮೆಟಿಕ್ಕಾಗಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಂದ್ರು ಅಂದರೆ ಇವಾಗ ಒಂದು 50 ಬರುತ್ತೆ, ಇವಾಗ ಒಂದು ಅಟ್ಲೀಸ್ಟ್ 60-70 ಬರುತ್ತೆ ಅಟ್ಲೀಸ್ಟ್ ಅಂತ ನಾವು ಯೋಚನೆ ಮಾಡ್ತೀವಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಂದರು ಅಂತಂದರೆ ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಅಂದರೆ ಅದು ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ ಗುರು? ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ ಅಂತ? ವಿರಾಟ್ ಕೊಹ್ಲಿ ಅವಾಗ ಒಂದು 2 ವರ್ಷ ಫಾರ್ಮಲ್ಲಿ ಇರಲಿಲ್ಲ, ಆ 2 ವರ್ಷ ಕಂಟಿನ್ಯೂಸ್ ಆಗಿ ಯಾರು ಬಿಟ್ಟೇ ಇಲ್ಲ ವಿರಾಟ್ ಕೊಹ್ಲಿ. ಯಾಕೆ ಫಾರ್ಮ್ ಇಲ್ಲ ಅಂತ ಇವಾಗ 3-4 ಮ್ಯಾಚ್ ಫಾರ್ಮ್ ಇಲ್ಲ ಅನ್ನೋದಕ್ಕೆ ಬಿಟ್ಬಿಡ್ತಾರಾ? ಯಾವ್ದು ಗುರು ಇದು? ನಿಜವಲ್ಲ ಲಿಟ್ರಲಿ ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇಲ್ಲ ಅಂದರೂ ಕೇಳ್ತಾರೆ, ರೋಹಿತ್ ಶರ್ಮಾ ಫಾರ್ಮಲ್ಲಿ ಇಲ್ಲ ಅಂದರೂ ಕೇಳ್ತಾರೆ, ಯಾರೋ ಫಾರ್ಮಲ್ಲಿ ಇಲ್ಲ ಅಂದರೂ ಕೂಡ ಜನ ಕೇಳ್ತಾರೆ ಏನಕ್ಕೆ ಹಿಂಗೆ ಅಂತ. ಸೊ ಏನಕ್ಕೆ ಕೇಳಬಾರ್ದು, ಏನಕ್ಕೆ ಯೋಚನೆ ಮಾಡಬಾರ್ದು? ಸಂಜಯ್ ಮಂಜ್ರೇಕರ್ ಅವ್ರು ಯೋಚನೆ ಮಾಡೋದು ಬಿಟ್ಬಿಡ್ಬೇಕು. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿ, ಪರವಾಗಿಲ್ಲ. ಅಪ್ಡೇಟ್ ಬಿಫೋರ್ ನಮ್ಮ ಗೌತಮ್ ಗಂಭೀರ್ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಇನ್ನ ಕನ್ಫರ್ಮ್ ಆಗಿಲ್ವಂತೆ. ನಾನು ಇವಾಗ ಏನು ಹೇಳೋದಕ್ಕಾಗೋದಿಲ್ಲ ಗುರು, ನೀವು ಸುಮ್ಮನೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಗೌತಮ್ ಗಂಭೀರ್ ಕೋಚ್ ಆಗ್ಬಿಟ್ರಂತೆ, ಅದಾಗ್ಬಿಟ್ರಂತೆ, ಇದಾಗ್ಬಿಟ್ರಂತೆ ಅಂತ. ನಾನು ಇಂಟರ್ವ್ಯೂ ಅಟೆಂಡ್ ಮಾಡೋದಂತೂ ನಿಜ, ಬಟ್ ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಇವಾಗಲೇ ಏನು ಹೇಳೋಕ್ಕಾಗಲ್ಲ, ನಾನೇ ಕೋಚು ಅದು ಇದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ವರ್ಲ್ಡ್ ಕಪ್ 2011 ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ನಾನೇನಾದರೂ ವರ್ಲ್ಡ್ ಕಪ್ 2011 ಮುಗಿಸಿತ್ತು ಅಂತಂದರೆ ಹೆಂಗಿರೋದು, ನಾನು ನಾಟ್ ಔಟಾಗಿ ಉಳ್ಕೊಂಡಿತ್ತು ಅಂತಂದರೆ ಹೆಂಗಿರೋದು, ನಾನು 6 ಹೊಡೆದು ಮುಗಿಸಿದ್ದೆ ಅಂತಂದರೆ ಹೆಂಗಿರೋದು ಅಂತ ಹೇಳಿದ್ದಾರೆ. ಯಾಕೆಂದರೆ MS ಧೋನಿ ಅವರು ಸಿಕ್ಕಾಪಟ್ಟೆ ರೆಕಗ್ನೈಸ್ ಆಗೋಗ್ಬಿಟ್ರು 2011 ವರ್ಲ್ಡ್ ಕಪ್ ಫೈನಲ್ಸಲ್ಲಿ. ಇವ್ರು ರೆಕಗ್ನೈಸ್ ಆದರೂ ಒಂಥರ ಕೆಳಗಡೆ ಹೊರಟೋಗ್ಬಿಟ್ರು, ಜಾರ್ಕೊಂಡು ಹೋಗ್ಬಿಟ್ರು ಔಟ್ ಆಗಿದ್ದರಿಂದ. ಸೊ ನನಗೆ ಅದೊಂದು ಬೇಜಾರಿದೆ, ನಾನು ಫಿನಿಶ್ ಮಾಡಬೇಕಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಅವ್ರು ಇನ್ನೂ ಕೋಚ್ ಆಗಿಲ್ಲ ಅಂತ ಹೇಳಿದರೆ, ಕೋಚ್ ಆಗೋವರೆಗೂ ವೆಯ್ಟ್ ಮಾಡಬೇಕಂತೆ, ಅಂದರೆ ಅಫಿಷಿಯಲ್ ಕನ್ಫರ್ಮೇಷನ್ ಬರೋವರೆಗೂ ವೆಯ್ಟ್ ಮಾಡಬೇಕಂತೆ. ಅಪ್ಡೇಟ್ ರೋಹಿತ್ ಶರ್ಮಾ ಅವರ ವೀಕ್ನೆಸ್ ಬಗ್ಗೆ ಸುನಿಲ್ ಗವಾಸ್ಕರ್ ಅವರು ಮಾತಾಡಿದ್ದಾರೆ. ವೀಕ್ನೆಸ್ ಇದೆ ಅಂತಲ್ಲ, ವೀಕ್ನೆಸ್ ಅಂತ ಏನು ಇವಾಗ ಪೋಟ್ರೆ ಆಗ್ತಿದೆ. ರೋಹಿತ್ ಶರ್ಮಾ ಅವರು ಔಟ್ಸೈಡ್ ಆಫ್ ಸ್ಟಂಪ್ ಲೈನಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಆ ಲೈನಲ್ಲಿ ಬಾಲ್ ಬಂತು ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಅಂತ. ಯಾಕಂದರೆ ಸುಮಾರು ಸಲ ಆ ಥರ ಔಟ್ ಆಗಿದ್ದಾರೆ ಅಂತ. ಹೌದು, 40 ಸಲ ಔಟ್ ಆಗಿರ್ಬೋದು ಆಡಿರುವಂಥ ಇನ್ನಿಂಗ್ಸ್ಗಳಲ್ಲಿ, 40 ಸಲ ಅದೇ ಥರ ಔಟ್ ಆಗಿರಬಹುದು. ಬಟ್ 10,000-15,000 ರನ್ಸ್ಗಳಲ್ಲಿ ಏನು ಹೊಡೆದ ರೋಹಿತ್ ಶರ್ಮಾ ಅವರು, ಅದು ಮ್ಯಾಟ್ರಿಗೆ ಬರೋದಿಲ್ವಾ? ಅವ್ರೇನು ಹೊಡಿದಂಗೆನೇ ಏನಾದ್ರು ಔಟ್ ಆಗಿತ್ತು, ಇದೇ ಥರ ಔಟ್ ಆಗ್ತಾ ಇತ್ತು ಅಂತಂದರೆ ಪದೇ ಅವಾಗ ಹೇಳ್ಬೋದಾಗಿತ್ತು ನಾವು ಅವ್ರದ್ದು ವೀಕ್ನೆಸ್ ಇದೇ ಗುರು ಅಂತ. ರನ್ಸ್ನ ಹೊಡೆದು ಕೂಡ ಅವರು
ಅಂದರೆ ರನ್ಸ್ ಹೊಡೆದಿರೂ ಕೂಡ ಇದು ಮ್ಯಾಟ್ರಿಗೆ ಬರ್ತಾರೆ, ರನ್ಸೇ ಮ್ಯಾಟ್ರಿಗೆ ಬರ್ತಿಲ್ಲ, ಬರೀ ಅವ್ರು ಔಟ್ ಆಗ್ತಿರೋದು ಮಾತ್ರ ಮ್ಯಾಟ್ರಿಗೆ ಬರ್ತಾ ಇದೆ ಅಂತಂದರೆ ಸೊ ಇದು ಇಟ್ಸ್ ನಾಟ್ ಅ ವೀಕ್ನೆಸ್ ಅಂತ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ. ಸೊ ನೀವು ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ಹಾಕ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು.